ರಾಜ್ಯಪಾಲರಿಂದಾದ್ರೂ ಸರ್ಕಾರದ ಭಾಷಣ ಅವ್ರು ಮಾಡಕ್ ಬರ್ಕೊಂಡು ಹೋಗಕ್ ಬರ್ತದೆ. ಸರ್ಕಾರ ಯಾವುದೇ ಇರ್ಲಿ, ವಿರೋಧಿ ಪಕ್ಷದ ಇರ್ಲಿ, ಬೇರೆ ಬೇರೆ ಪ್ರಾದೇಶಿಕ ಪಕ್ಷ ಇರ್ಲಿ, ಅದು ತಂದೆ ಆದಂತ ಒಂದು ಪ್ರಣಾಳಿಕೆ ಇದ್ದೇ ಇರ್ತದೆ. ಆ ಪ್ರಣಾಳಿಕೆನೇ ಓದ್ಬೇಕು. ಈಗ ನೀವ್ ಹೇಳ್ತೀರಿ MNRG ಏನ್ ಇದು ಮೊದಲಿಂದ ಇತ್ತಲ್ವಾ, ಇದೇನ್ ಮಹಾತ್ಮ ಗಾಂಧಿ ಹೆಸರು ಮೇಲೆ ಇದ್ದಿದ್ದನ್ನ ತೆಗೆದು ಹಾಕ್ತಕ್ಕಂತ ಅವಶ್ಯಕತೆ ಇಲ್ಲ. ಮಹಾತ್ಮ ಗಾಂಧಿ ಒಬ್ರು ರಾಷ್ಟ್ರಪಿತ, ಅವ್ರ ಹೆಸರಲ್ಲೇ ಇದ್ದಿದ್ದನ್ನೇ ಇರ್ಲಿ ಅಂದ್ರೆ ತಪ್ಪು ಅಲ್ಲ. ನೀವೇ ಓದಕ್ಕಾಗತ್ತ. ಈಗ ಸಾಮಾನ್ಯ ಮನುಷ್ಯ ಮನ್ರೇಗಾ ಆದ್ರೆ ಲಘು ಹೇಳ್ತಾನೆ, ಜಿ ರಾಮ್ ಜಿ VBC ಅಂತ ಕುತ್ಕೊಂಡಿರ್ಬೇಕಲ್ಲ, ಏನ್ ಅನ್ನೋದು ಗೊತ್ತಾಗುತ್ತೆ. ಜನರಾಜ್ಯೋತ್ಸವ ಸಂಘರ್ಷ ಆಗ್ತಾ ಇದೆ ಅಂತ ಜನರಾಜ್ಯೋತ್ಸವಕ್ಕೆ ಏನ್ ಸಂಬಂಧ? ಭಾಷಣ ಓದಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಟೀಕೆ ಹೇಳಿದ್ರೆ ನಾನು ಅದನ್ನ ಓದಲ್ಲ ಅಂತ ರಾಜ್ಯಪಾಲ ಹೇಳ್ತಾರೆ. ನೋಡಿ, ಅದು ಆದಷ್ಟು ನಿರ್ಣಯ ಆಗ್ತದೆ. ಏನಾಗ್ತದೆ ಅವ್ರು ಓದಿದ್ರೆ ಒಳ್ಳೇದು, ಅದು ಸರ್ಕಾರದ ಉದ್ದೇಶ ಅಷ್ಟೇ. ಈಗ ಎಲ್ಲಾ ಮತ್ತೀಗ ಬೇರೆ 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 ರಾಜ್ಯದೊಳಗೂ ಇದೇ ಮಾಡಿದ್ದಾರೆ. ಈಗ ಅವರು ರಾಜ್ಯಪಾಲರು ಈ ಮಟ್ಟಕ್ಕೆ ಹೋಗ್ಬಾರ್ದಲ್ಲ. ರಾಜ್ಯಪಾಲರು ಏನ್ ಸಂವಿಧಾನದಲ್ಲಿ ಇದೆ ಅದನ್ನೇ ಮುಂದುವರಿಸ್ಬೇಕಲ್ಲ. ಈಗ ರಾಷ್ಟ್ರಪತಿಗಳಾಗ್ಲಿ ಲೋಕಸಭೆಯಲ್ಲಿ ಯಾರು ಓದ್ತಾರೆ ಮತ್ತೆ ಅವರೇ ಓದ್ಬೇಕಲ್ಲ. ಮತ್ತ ಅದನ್ನ ಆ ಸರ್ಕಾರ ಏನ್ ಬರ್ದಿರ್ತದ ಅಲ್ಲಿ ಅದನ್ನ ಓದ್ತಾರೆ. ಈಗ ನಾವ್ ಏನ್ ಬರ್ದಿರ್ತೀವಿ ಅದನ್ನ ಓದ್ತಾರೆ ಅಷ್ಟೇ. ಇದನ್ನ ಪಕ್ಷಕ್ಕೆ ಹೋಲಿಸ್ಕೊಳ್ಬಾರ್ದು. ಭಾಷಣಗಳು ಸರ್ಕಾರವನ್ನು ಟೀಕೆ ಮಾಡುವಂತ ಟೀಕೆ ಮಾಡಿಲ್ಲ ರೀ. ನೋಡ್ರಿ, ಯಾವ ಸರ್ಕಾರನು ಯಾರಿಗೂ ಟೀಕೆ ಮಾಡೋದಿಲ್ಲ. ಅವ್ರ ಪ್ರಣಾಳಿಕೆಯಿಂದ ಅವ್ರು ಹೇಳ್ತಾರೆ ಅಷ್ಟೇ. ಪ್ರಶ್ನೆ ಏನಂತಂದ್ರೆ ನೀವು ನೋಡಿಲ್ಲ ಕಾಣಬಹುದು. ನೋಡ್ರಿ, ಅದ್ರಲ್ಲಿ ಟೀಕೆ ಇಲ್ಲ. ಮನ್ರೇಗಾ ಏನ್ ಹೆಸರಿತ್ತು ಅದನ್ನ ಮುಂದುವರೆಸ್ರಿ ಅನ್ನೋದು ಅಷ್ಟೇ ನಮ್ಮ ಅಭಿಪ್ರಾಯ. ಅಷ್ಟೇ. ಮತ್ ಮನ್ರೇಗಾದೊಳಗೆ 190% ಕೇಂದ್ರ ಸರ್ಕಾರ ಮಾಡ್ತಿತ್ತು. ಈಗ ನೀವು 40% ರಾಜ್ಯ ಸರ್ಕಾರಕ್ಕೆ ಹಾಕಂತೀರಿ. ಇದು ಯಾವ ಲೆಕ್ಕ? ವ್ಯಾಪಾರ ಮಾಡೋದಿದ್ರೆ ಮಾಡ್ಬೋದು. ಇದೇನ್ ವ್ಯಾಪಾರ ಮಾಡ್ತಕ್ಕಂಥದ್ದು ಪಾಪ. ಈಗ ನೋಡಿ, 140 ಕೋಟಿ ಜನರಲ್ಲಿ ಒಂದು 25-30 ಕೋಟಿ ಜನರು ಅನಕ್ಷರಸ್ಥರು. ಅವ್ರ ಅಕ್ಷರ ಕಲ್ತಿದ್ದಾರೆ. ಅವ್ರು ಯಾವ್ದಾರ SSLCನೂ ಪಾಸ್ ಆಗಿಲ್ಲ, 7th ಪಾಸ್ ಆಗಿಲ್ಲ. ಅವರಿಗೆ ಈ ಉದ್ಯೋಗ ಕೊಡ್ತಕ್ಕಂಥ ಯೋಜನೆ ಬಂದ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಅವರು ಎಲ್ಲ ರೈಟ್ ಟು ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಈಗ 5 kg ಅಕ್ಕಿ ಕೊಡ್ತಿದ್ರು ಮನಮೋಹನ್ ಸಿಂಗ್, ಅದನ್ನು ಬಂದ್ ಮಾಡ್ಲಿ ನೋಡು. ರಾಜ್ಯಪಾಲರು ಕೇಂದ್ರದ ಮಾಡ್ತಾ ಇದ್ದಾರೆ. ನಮ್ಮ ಅಭಿಪ್ರಾಯ ಇಷ್ಟೇ, ಯಾವುದೇ ರಾಜ್ಯಪಾಲರಿಗೆ ಅವ್ರು BJP ಅವ್ರು ನಿಯುಕ್ತಿ ಮಾಡಿದ್ರು ಕೂಡ ಈ ತರದ ಒಂದು ಟ್ರೈನಿಂಗ್ ಕೊಡಬಾರ್ದು. ಕೇಂದ್ರ ಸರ್ಕಾರ ರಾಜ್ಯಪಾಲರಿಗೆ ಯಾರ್ಯಾರನ್ನು BJP ರಿಸೀವ್ ಬಂದ್ಮೇಲೆ ಕಳಿಸ್ತಾ ಇದ್ದಾರೆ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದು ಆಗ್ಬಾರ್ದು. ರಾಜ್ಯಪಾಲರಿಂದಾದ್ರೂ ಸರ್ಕಾರದ ಭಾಷಣ ಅವ್ರು ಮಾಡಕ್ ಬರ್ಕೊಂಡು ಹೋಗಕ್ ಬರ್ತದೆ. ಸರ್ಕಾರ ಯಾವುದೇ ಇರ್ಲಿ, ವಿರೋಧಿ ಪಕ್ಷದ ಇರ್ಲಿ, ಬೇರೆ ಬೇರೆ ಪ್ರಾದೇಶಿಕ ಪಕ್ಷ ಇರ್ಲಿ, ಅದು ತಂದೆ ಆದಂತ ಒಂದು ಪ್ರಣಾಳಿಕೆ ಇದ್ದೇ ಇರ್ತದೆ. ಆ ಪ್ರಣಾಳಿಕೆನೇ ಓದ್ಬೇಕು. ಈಗ ನೀವ್ ಹೇಳ್ತೀರಿ MNRG ಏನ್ ಇದು ಮೊದಲಿಂದ ಇತ್ತಲ್ವಾ, ಇದೇನ್ ಮಹಾತ್ಮ ಗಾಂಧಿ ಹೆಸರು ಮೇಲೆ ಇದ್ದಿದ್ದನ್ನ ತೆಗೆದು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಹಾತ್ಮ ಗಾಂಧಿ ಒಬ್ರು ರಾಷ್ಟ್ರಪಿತ, ಅವ್ರ ಹೆಸರಲ್ಲೇ ಇದ್ದಿದ್ದನ್ನೇ ಇರ್ಲಿ ಅಂದ್ರೆ ತಪ್ಪು ಅಲ್ಲ. ನೀವೇ ಓದಕ್ಕಾಗತ್ತ. ಈಗ ಸಾಮಾನ್ಯ ಮನುಷ್ಯ ಮನ್ರೇಗಾ ಆದ್ರೆ ಲಘು ಹೇಳ್ತಾನೆ, ಜಿ ರಾಮ್ ಜಿ VBC ಅಂತ ಕುತ್ಕೊಂಡಿರ್ಬೇಕಲ್ಲ, ಏನ್ ಅನ್ನೋದು ಗೊತ್ತಾಗುತ್ತೆ. ಜನರಾಜ್ಯೋತ್ಸವ ಸಂಘರ್ಷ ಆಗ್ತಾ ಇದೆ ಅಂತ ಜನರಾಜ್ಯೋತ್ಸವಕ್ಕೆ ಏನ್ ಸಂಬಂಧ? ಭಾಷಣ ಓದಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಟೀಕೆ ಹೇಳಿದ್ರೆ ನಾನು ಅದನ್ನ ಓದಲ್ಲ ಅಂತ ರಾಜ್ಯಪಾಲ ಹೇಳ್ತಾರೆ. ನೋಡಿ, ಅದು ಆದಷ್ಟು ನಿರ್ಣಯ ಆಗ್ತದೆ. ಏನಾಗ್ತದೆ ಅವ್ರು ಓದಿದ್ರೆ ಒಳ್ಳೇದು, ಅದು ಸರ್ಕಾರದ ಉದ್ದೇಶ ಅಷ್ಟೇ. ಈಗ ಎಲ್ಲಾ ಮತ್ತೀಗ ಬೇರೆ 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 ರಾಜ್ಯದೊಳಗೂ ಇದೇ ಮಾಡಿದ್ದಾರೆ. ಈಗ ಅವರು ರಾಜ್ಯಪಾಲರು ಈ ಮಟ್ಟಕ್ಕೆ ಹೋಗ್ಬಾರ್ದಲ್ಲ. ರಾಜ್ಯಪಾಲರು ಏನ್ ಸಂವಿಧಾನದಲ್ಲಿ ಇದೆ ಅದನ್ನೇ ಮುಂದುವರಿಸ್ಬೇಕಲ್ಲ. ಈಗ ರಾಷ್ಟ್ರಪತಿಗಳಾಗ್ಲಿ ಲೋಕಸಭೆಯಲ್ಲಿ ಯಾರು ಓದ್ತಾರೆ ಮತ್ತೆ ಅವರೇ ಓದ್ಬೇಕಲ್ಲ. ಮತ್ತ ಅದನ್ನ ಆ ಸರ್ಕಾರ ಏನ್ ಬರ್ದಿರ್ತದ ಅಲ್ಲಿ ಅದನ್ನ ಓದ್ತಾರೆ. ಈಗ ನಾವ್ ಏನ್ ಬರ್ದಿರ್ತೀವಿ ಅದನ್ನ ಓದ್ತಾರೆ ಅಷ್ಟೇ. ಇದನ್ನ ಪಕ್ಷಕ್ಕೆ ಹೋಲಿಸ್ಕೊಳ್ಬಾರ್ದು. ಭಾಷಣಗಳು ಸರ್ಕಾರವನ್ನು ಟೀಕೆ ಮಾಡುವಂತ ಟೀಕೆ ಮಾಡಿಲ್ಲ ರೀ. ನೋಡ್ರಿ, ಯಾವ ಸರ್ಕಾರನು ಯಾರಿಗೂ ಟೀಕೆ ಮಾಡೋದಿಲ್ಲ. ಅವ್ರ ಪ್ರಣಾಳಿಕೆಯಿಂದ ಅವ್ರು ಹೇಳ್ತಾರೆ ಅಷ್ಟೇ. ಪ್ರಶ್ನೆ ಏನಂತಂದ್ರೆ ನೀವು ನೋಡಿಲ್ಲ ಕಾಣಬಹುದು. ನೋಡ್ರಿ, ಅದ್ರಲ್ಲಿ ಟೀಕೆ ಇಲ್ಲ. ಮನ್ರೇಗಾ ಏನ್ ಹೆಸರಿತ್ತು ಅದನ್ನ ಮುಂದುವರೆಸ್ರಿ ಅನ್ನೋದು ಅಷ್ಟೇ ನಮ್ಮ ಅಭಿಪ್ರಾಯ. ಅಷ್ಟೇ. ಮತ್ ಮನ್ರೇಗಾದೊಳಗೆ 190% ಕೇಂದ್ರ ಸರ್ಕಾರ ಮಾಡ್ತಿತ್ತು. ಈಗ ನೀವು 40% ರಾಜ್ಯ ಸರ್ಕಾರಕ್ಕೆ ಹಾಕಂತೀರಿ. ಇದು ಯಾವ ಲೆಕ್ಕ? ವ್ಯಾಪಾರ ಮಾಡೋದಿದ್ರೆ ಮಾಡ್ಬೋದು.
ಇದೇನ್ ವ್ಯಾಪಾರ ಮಾಡ್ತಕ್ಕಂಥದ್ದು ಪಾಪ. ಈಗ ನೋಡಿ, 140 ಕೋಟಿ ಜನರಲ್ಲಿ ಒಂದು 25-30 ಕೋಟಿ ಜನರು ಅನಕ್ಷರಸ್ಥರು. ಅವ್ರ ಅಕ್ಷರ ಕಲ್ತಿಲ್ಲ. ಅವ್ರು ಯಾವ್ದಾರ SSLC ಪಾಸ್ ಆಗಿಲ್ಲ, 7th ಪಾಸ್ ಆಗಿಲ್ಲ. ಅವರಿಗೆ ಈ ಉದ್ಯೋಗ ಕೊಡ್ತಕ್ಕಂಥ ಯೋಜನೆ ಬಂದ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಅವರು ಎಲ್ಲ ರೈಟ್ ಟು ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಈಗ 5 kg ಅಕ್ಕಿ ಕೊಡ್ತಿದ್ರು ಮನಮೋಹನ್ ಸಿಂಗ್, ಅದನ್ನು ಬಂದ್ ಮಾಡ್ಲಿ ನೋಡು. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ವರ್ತನೆ ಮಾಡ್ತಾ ಇದ್ದಾರೆ. ನಮ್ಮ ಅಭಿಪ್ರಾಯ ಇಷ್ಟೇ, ಯಾವುದೇ ರಾಜ್ಯಪಾಲರಿಗೆ ಬಿಜೆಪಿ ಅವರು ನಿಯುಕ್ತಿ ಮಾಡಿದ್ರು ಕೂಡ ಈ ತರದ ಒಂದು ಟ್ರೈನಿಂಗ್ ಕೊಡಬಾರ್ದು. ಕೇಂದ್ರ ಸರ್ಕಾರ ರಾಜ್ಯಪಾಲರಿಗೆ ಯಾರ್ಯಾರನ್ನು ಬಿಜೆಪಿ ರಿಸೀವ್ ಬಂದ್ಮೇಲೆ ಕಳಿಸ್ತಾ ಇದ್ದಾರೆ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದು ಆಗ್ಬಾರ್ದು. ರಾಜ್ಯಪಾಲರಿಂದಾದ್ರೂ ಸರ್ಕಾರದ ಭಾಷಣ ಅವ್ರು ಮಾಡಕ್ ಬರ್ತದೆ, ಬರ್ಕೊಂಡು ಹೋಗಕ್ ಬರ್ತದೆ. ಸರ್ಕಾರ ಯಾವುದೇ ಇರಲಿ, ವಿರೋಧಿ ಪಕ್ಷದ ಇರಲಿ, ಬೇರೆ ಬೇರೆ ಪ್ರಾದೇಶಿಕ ಪಕ್ಷ ಇರಲಿ, ಅದು ತಂದೆ ಆದಂತ ಒಂದು ಪ್ರಣಾಳಿಕೆ ಇದ್ದೇ ಇರ್ತದೆ. ಆ ಪ್ರಣಾಳಿಕೆನೇ ಓದ್ಬೇಕು. ಈಗ ನೀವ್ ಹೇಳ್ತೀರಿ MNRG ಏನ್ ಇದು ಮೊದಲಿಂದ ಇತ್ತಲ್ವಾ? ಇದೇನ್ ಮಹಾತ್ಮ ಗಾಂಧಿ ಹೆಸರು ಮೇಲೆ ಇದ್ದಿದ್ದನ್ನ ತೆಗೆದು ಹಾಕ್ತಕ್ಕಂತ ಅವಶ್ಯಕತೆ? ಮಹಾತ್ಮ ಗಾಂಧಿ ಒಬ್ಬ ರಾಷ್ಟ್ರಪಿತ, ಅವ್ರ ಹೆಸರಲ್ಲೇ ಇದ್ದಿದ್ದನ್ನೇ ಇರ್ಲಿ ಅಂದ್ರೆ ತಪ್ಪು ಅಲ್ಲ. ನೀವೇ ಓದಕ್ಕಾಗತ್ತ? ಈಗ ಸಾಮಾನ್ಯ ಮನುಷ್ಯ ಮನ್ರೇಗಾ ಆದ್ರೆ ಲಘು ಹೇಳ್ತಾನೆ, ಜಿ ರಾಮ್ ಜಿ VBC ಅಂತ ಕುಂಡ್ರಬೇಕಲ್ಲ, ಏನ್ ಅನ್ನೋದು ಗೊತ್ತಾಗುತ್ತೆ. ಗಣರಾಜ್ಯೋತ್ಸವ ಸಂಘರ್ಷ ಆಗ್ತಾ ಇದೆ ಅಂತ ಗಣರಾಜ್ಯೋತ್ಸವಕ್ಕೆ ಏನ್ ಸಂಬಂಧ? ಭಾಷಣ ಓದಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಟೀಕೆ ಹೇಳಿದ್ರೆ ನಾನು ಅದನ್ನ ಓದಲ್ಲ ಅಂತ ರಾಜ್ಯಪಾಲ ಹೇಳ್ತಾರೆ. ನೋಡಿ, ಅದು ನಿರ್ಣಯ ಆಗ್ತದೆ. ಏನಾಗ್ತದೆ ಅವ್ರು ಓದಿದ್ರೆ ಒಳ್ಳೇದು, ಅದು ಸರ್ಕಾರದ ಉದ್ದೇಶ ಅಷ್ಟೇ. ಈಗ ಎಲ್ಲಾ ಮತ್ತೆ ಬೇರೆ 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 ರಾಜ್ಯದೊಳಗೂ ಇದೇ ಮಾಡಿದ್ದಾರೆ. ಈಗ ಅವರು ರಾಜ್ಯಪಾಲರು ಈ ಮಟ್ಟಕ್ಕೆ ಹೋಗ್ಬಾರ್ದು. ರಾಜ್ಯಪಾಲರು ಏನ್ ಸಂವಿಧಾನದಲ್ಲಿ ಇದೆ ಅದನ್ನೇ ಮುಂದುವರಿಸ್ಬೇಕಲ್ಲ. ಈಗ ರಾಷ್ಟ್ರಪತಿಗಳಾಗ್ಲಿ, ಲೋಕಸಭೆಯಲ್ಲಿ ಯಾರು ಓದ್ತಾರೆ ಮತ್ತೆ ಅವರೇ ಓದ್ಬೇಕಲ್ಲ. ಮತ್ತ ಅದನ್ನ ಆ ಸರ್ಕಾರ ಏನ್ ಬರ್ದಿರ್ತದ ಅಲ್ಲಿ ಅದನ್ನ ಓದ್ತಾರೆ, ಈಗ ನಾವ್ ಏನ್ ಬರ್ದಿರ್ತೀವಿ ಅದನ್ನ ಓದ್ತಾರೆ ಅಷ್ಟೇ. ಇದನ್ನ ಪಕ್ಷಕ್ಕೆ ಹೋಲಿಸ್ಕೊಳ್ಬಾರ್ದು. ಭಾಷಣಗಳು ಸರ್ಕಾರವನ್ನು ಟೀಕೆ ಮಾಡುವಂತ ಯಾವ ಟೀಕೆ ಮಾಡಿಲ್ಲ ರೀ. ನೋಡ್ರಿ, ಯಾವ ಸರ್ಕಾರನು ಯಾರಿಗೂ ಟೀಕೆ ಮಾಡೋದಿಲ್ಲ. ಅವ್ರ ಪ್ರಣಾಳಿಕೆಯನ್ನು ಅವ್ರು ಹೇಳ್ತಾರೆ ಅಷ್ಟೇ. ಪ್ರಶ್ನೆ ಏನಂತ ನೀವು ನೋಡಿಲ್ಲ ಕಾಣುತ್ತೆ. ನೋಡ್ರಿ, ಅದರಲ್ಲಿ ಟೀಕೆ ಇಲ್ಲ. ಮನ್ರೇಗಾ ಏನ್ ಹೆಸರು ಇತ್ತು ಅದನ್ನ ಮುಂದುವರೆಸ್ರಿ ಅನ್ನೋದು ಅಷ್ಟೇ ನಮ್ಮ ಅಭಿಪ್ರಾಯ. ಅಷ್ಟ್ರ ಮತ್ ಮನ್ರೇಗಾದೊಳಗೆ 190% ಕೇಂದ್ರ ಸರ್ಕಾರ ಮಾಡ್ತಿತ್ತು. ಈಗ ನೀವು 40% ರಾಜ್ಯ ಸರ್ಕಾರಕ್ಕೆ ಹಾಕಂತೀರಿ. ಇದು ಯಾವ ಲೆಕ್ಕ? ವ್ಯಾಪಾರ ಮಾಡೋದಿದ್ರೆ ಮಾಡ್ಬೋದು. ಇದೇನ್ ವ್ಯಾಪಾರ ಮಾಡ್ತಕ್ಕಂಥದ್ದು ಪಾಪ. ಈಗ ನೋಡಿ, 140 ಕೋಟಿ ಜನರಲ್ಲಿ ಒಂದು 25-30 ಕೋಟಿ ಜನರು ಅನಕ್ಷರಸ್ಥರು. ಅವ್ರ ಅಕ್ಷರ ಕಲ್ತಿಲ್ಲ. ಅವ್ರು ಯಾವ್ದಾರ SSLC ಪಾಸ್ ಆಗಿಲ್ಲ, 7th ಪಾಸ್ ಆಗಿಲ್ಲ. ಅವರಿಗೆ ಈ ಉದ್ಯೋಗ ಕೊಡ್ತಕ್ಕಂಥ ಯೋಜನೆ ಬಂದ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಅವರು ಎಲ್ಲ ರೈಟ್ ಟು ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಈಗ 5 kg ಅಕ್ಕಿ ಕೊಡ್ತಿದ್ರು ಮನಮೋಹನ್ ಸಿಂಗ್, ಅದನ್ನು ಬಂದ್ ಮಾಡ್ಲಿ ನೋಡು. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ವರ್ತನೆ ಮಾಡ್ತಾ ಇದ್ದಾರೆ. ನಮ್ಮ ಅಭಿಪ್ರಾಯ ಇಷ್ಟೇ, ಯಾವುದೇ ರಾಜ್ಯಪಾಲರಿಗೆ ಬಿಜೆಪಿ ಅವರು ನಿಯುಕ್ತಿ ಮಾಡಿದ್ರು ಕೂಡ ಈ ತರದ ಒಂದು ಟ್ರೈನಿಂಗ್ ಕೊಡಬಾರ್ದು. ಕೇಂದ್ರ ಸರ್ಕಾರ ರಾಜ್ಯಪಾಲರಿಗೆ ಯಾರ್ಯಾರನ್ನು ಬಿಜೆಪಿ ರಿಸೀವ್ ಬಂದ್ಮೇಲೆ ಕಳಿಸ್ತಾ ಇದ್ದಾರೆ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದು ಆಗ್ಬಾರ್ದು.